ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 1-12-2025 ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 28/6/1968 ಓಂ ನಮಃ ಶಿವಾಯ। ಮಧುರ ಮಕ್ಕಳೇ, ನೀವು ಪದೇ ಪದೇ ಹೇಳುತ್ತೀರಿ ಯೋಗ ಜೋಡಣೆಯಾಗುವುದಿಲ್ಲ ಎಂದು. ಯೋಗ ಎಂಬ ಅಕ್ಷರ ಸರಿಯಲ್ಲ. ನೀವು ರಾಜ ಋಷಿಗಳಾಗಿದ್ದೀರಿ, ರಾಜಯೋಗಿಗಳಲ್ಲ. ಋಷಿ ಎಂಬ ಅಕ್ಷರ ಪವಿತ್ರತೆಯದ್ದಾಗಿದೆ. ನೀವು ರಾಜ ಋಷಿಗಳಾಗಿದ್ದೀರಿ ಅಂದ ಮೇಲೆ ಅವಶ್ಯವಾಗಿ ಪವಿತ್ರರೇ ಆಗಿರುತ್ತೀರಲ್ಲವೇ? ಓಂ ನಮಃ ಶಿವಾಯ। ಓಂ ಶಾಂತಿ ಎಂದು ಹೇಳುವುದರಿಂದಲೇ ಮಕ್ಕಳಿಗೆ ಯಾವ ಜ್ಞಾನ ಸಿಕ್ಕಿದೆಯೋ ಅದು ಸಂಪೂರ್ಣ ಬುದ್ಧಿಯಲ್ಲಿ ಬಂದು ಬಿಡಬೇಕು. ತಂದೆಯ ಬುದ್ಧಿಯಲ್ಲೂ ಇದೆಯಲ್ಲವೇ? ಯಾವ ಜ್ಞಾನವಿದೆ? ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ, ಇದನ್ನು ಕಲ್ಪವೃಕ್ಷ ಎಂದು ಕರೆಯುತ್ತಾರೆ. ಇದರ ಉತ್ಪತ್ತಿ, ಪಾಲನೆ ಹಾಗೂ ವಿನಾಶ ಹೇಗೆ ನಡೆಯುತ್ತದೆ ಎಂಬುದು ಬುದ್ಧಿಯಲ್ಲಿ ಬರಬೇಕು. ಹೇಗೆ ಆ ಜಡ ಮರವಿರುತ್ತದೆಯೋ ಇದು ಚೈತನ್ಯವಾಗಿದೆ, ಬೀಜವೂ ಚೈತನ್ಯವಾಗಿದೆ. ಅವರ ಮಹಿಮೆಯನ್ನು ಸಹ ಹಾಡಲಾಗುತ್ತದೆ. ಅವರು ಎಲ್ಲರೂ ಚೈತನ್ಯವಾಗಿದ್ದಾರೆ. ಅಂದರೆ ಮರದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿಕೊಡಬಲ್ಲರು. ಈಗ ಆ ನಿರಾಕಾರ ಶರೀರವೇ ಇಲ್ಲ ಅಂದರೆ ಹೇಗೆ ತಿಳಿಸುತ್ತಾರೆ? ಮನುಷ್ಯ ಮಾತ್ರರಿಗಂತೂ ಏನೂ ಗೊತ್ತೇ ಇಲ್ಲ. ಯಾರ ಕರ್ತವ್ಯದ ಬಗ್ಗೆಯೂ ಗೊತ್ತಿಲ್ಲ. ಪ್ರಜಾಪಿತ ಬ್ರಹ್ಮನ ಕರ್ತವ್ಯದ ಬಗ್ಗೆಯೂ ತಿಳಿದುಕೊಳ್ಳಬೇಕಲ್ಲವೇ? ಬ್ರಹ್ಮನನ್ನು ಯಾರೂ ನೆನಪು ಮಾಡುವುದಿಲ್ಲ, ಅವರ ಬಗ್ಗೆ ತಿಳಿದುಕೊಂಡಿಲ್ಲ. ಅಜ್ಮೀರ್ನಲ್ಲಿ ಬ್ರಹ್ಮನ ಮಂದಿರವಿದೆ. ತ್ರಿಮೂರ್ತಿ ಚಿತ್ರವನ್ನು ಮುದ್ರಿಸುತ್ತಾರೆ. ಅದರಲ್ಲಿಯೂ ಬ್ರಹ್ಮ ವಿಷ್ಣು ಶಂಕರರಿದ್ದಾರೆ. ಬ್ರಹ್ಮದೇವತಾಯ ನಮಃ ಎಂದು ಹೇಳುತ್ತಾರೆ. ಇದಂತೂ ಎಲ್ಲರ ಬುದ್ಧಿಯಲ್ಲಿ ಬರುತ್ತದೆ. ಈ ಸಮಯದಲ್ಲಿ ಬ್ರಹ್ಮನನ್ನು ದೇವತೆ ಎಂದು ಕರೆಯಲಾಗುವುದಿಲ್ಲ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ಅವರು ಸಂಪೂರ್ಣವಾದಾಗ ಮಾತ್ರ ದೇವತೆ ಎಂದು ಕರೆಯಲಾಗುತ್ತದೆ. ಸಂಪೂರ್ಣರಾಗಿ ಸೂಕ್ಷ್ಮವತನಕ್ಕೆ ಹೊರಟು ಹೋಗುತ್ತಾರೆ. ಇದನ್ನು ಯಾರು ಕುಳಿತು ತಿಳಿಸುತ್ತಿದ್ದಾರೆ? ತಂದೆ ಕೇಳುತ್ತಾರೆ, ನಿಮ್ಮ ತಂದೆಯ ಹೆಸರೇನು? ಯಾರ ಬಳಿ ಕೇಳುತ್ತಾರೆ? ಆತ್ಮನ ಬಳಿ. ಈಗ ಮಕ್ಕಳು ತಿಳಿದುಕೊಂಡಿದ್ದಾರೆ, ಅವಶ್ಯವಾಗಿ ನಮಗೆ ಇಬ್ಬರು ತಂದೆಯರು ಎಲ್ಲರಿಗೂ ಇದ್ದಾರೆ ಎಂದು. ಜ್ಞಾನವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ. ಈಗ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ, ಇದು ಶಿವ ಬಾಬಾರವರ ರಥವಾಗಿದೆ. ಬಾಬಾ ಈ ರಥದ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಒಂದು ಈ ಲೌಕಿಕ ತಂದೆಯ ರಥ ಇದೆ, ನಂತರ ಪಾರಲೌಕಿಕ ತಂದೆಯ ರಥವೂ ಹೌದು. ಆ ಆತ್ಮಿಕ ತಂದೆಯದ್ದೇ ಮಹಿಮೆಯಾಗಿದೆ. ಸುಖದ ಸಾಗರ, ಜ್ಞಾನ ಸಾಗರ ಎನ್ನುವುದು ಮೊಟ್ಟ ಮೊದಲು ಬುದ್ಧಿಯಲ್ಲಿ ಇದು ಬರಬೇಕು. ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ಇವರಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಪಾವನ ಪ್ರಪಂಚದ ಮಾಲೀಕರಾಗುತ್ತೇವೆ. ಕರೆಯುವುದೇ ಇದಕ್ಕಾಗಿ, ಹೇ ಪತಿತ ಪಾವನ ಬನ್ನಿರಿ ಎಂದು. ನಿರಾಕಾರನನ್ನೇ ಕರೆಯುತ್ತಾರೆ, ಸಾಕಾರನನ್ನು ಕರೆಯುವುದಿಲ್ಲ. ಮತ್ತು ಆತ್ಮನೇ ಕೂಗಿಕೊಳ್ಳುತ್ತದೆ, ಆ ಪತಿತ ಪಾವನ ತಂದೆ ಈ ಶರೀರದಲ್ಲಿ ಬಂದಿದ್ದಾರೆ ಎಂದು ಈಗ ಆತ್ಮನಿಗೆ ಗೊತ್ತಿದೆ. ಇದನ್ನು ಮರೆಯಬಾರದು. ಈ ಸಮಯದಲ್ಲಿ ತಂದೆ ಬಂದಿದ್ದಾರೆ. ಇದು ಹೊಸ ಮಾತಾಗಿದೆ. ಪ್ರತಿ ವರ್ಷ ಶಿವ ಜಯಂತಿಯನ್ನು ಆಚರಿಸಲಾಗುತ್ತದೆ. ಅಂದ ಮೇಲೆ ಅವರು ಒಂದು ಬಾರಿ ಬರುತ್ತಾರೆ. ಲಕ್ಷ್ಮೀನಾರಾಯಣರು ಸತ್ಯಯುಗದಲ್ಲಿದ್ದರು, ಈ ಸಮಯದಲ್ಲಿ ಇಲ್ಲ. ಅಂದ ಮೇಲೆ ಅವರು ಪುನರ್ಜನ್ಮ ತೆಗೆದುಕೊಂಡಿರಬೇಕು ಎಂದು ತಿಳಿದುಕೊಳ್ಳಬೇಕು. 16 ಕಲೆಗಳಿಂದ 14 ಕಲೆ 12 ಕಲೆಗೆ ಬಂದಿರಬೇಕು. ನಿಮ್ಮ ಹೊರತಾಗಿ ಜಗತ್ತಿನಲ್ಲಿ ಈ ಜ್ಞಾನ ಬೇರೆ ಯಾರೂ ತಿಳಿದಿಲ್ಲ. ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತೋ ಆಗ ಭಾರತ
16 ಕಲಾ ಸಂಪೂರ್ಣವಾಗಿತ್ತು ಎಂದು ನಿಮಗೆ ಗೊತ್ತಿದೆ. ಸತ್ಯಯುಗದಲ್ಲಿ ಇವರ ರಾಜ್ಯವಿತ್ತು ಮತ್ತು ಕೇವಲ ಭಾರತ ಮಾತ್ರವಿತ್ತು ಎಂಬುದು ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ. ಸತ್ಯಯುಗವನ್ನು ಹೊಸ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಅಲ್ಲಿ ಎಲ್ಲವೂ ಹೊಸದೇ ಆಗಿರುತ್ತದೆ. ದೇವಿ ದೇವತೆ ಎಂದು ಹೆಸರೂ ಸಹ ಕರೆಯಲ್ಪಡುತ್ತದೆ. ಅದೇ ದೇವತೆಗಳು ವಾಮ ಮಾರ್ಗಕ್ಕೆ ಹೋದಾಗ ಅವರನ್ನು ಹೊಸಬರು ಎನ್ನಲು ಸಾಧ್ಯವಿಲ್ಲ. ದೇವತೆಗಳು ಎಂದು ಹೇಳಲು ಸಾಧ್ಯವಿಲ್ಲ. ವಾಮ ಮಾರ್ಗಕ್ಕೆ ಹೋದಾಗ ಅವರು ಹಳಬರಾಗಿ ಬಿಡುತ್ತಾರೆ. 21 ಜನ್ಮಗಳ ನಂತರ ವಾಮ ಮಾರ್ಗಕ್ಕೆ ಹೋಗುತ್ತಾರೆ. 16 ಕಲೆಗಳಿಂದ 14 ಕಲೆ ನಂತರ ಕೆಳಗೆ ಇಳಿಯುತ್ತಾ ಹೋಗುತ್ತಾರೆ. ಕೇವಲ ಅವರ ಪವಿತ್ರತೆಯ ನಿಶಾನಿ ಏನಿದೆ ಅದನ್ನು ದೇವತೆ ಎಂದು ಹೇಳಲು ಸಾಧ್ಯವಿಲ್ಲ. ನಾವು ಅವರ ವಂಶಾವಳಿಯವರು ಎಂದು ಯಾರೂ ಹೇಳಿಕೊಳ್ಳುವುದಿಲ್ಲ. ಒಂದು ವೇಳೆ ತಮ್ಮನ್ನು ಆ ವಂಶಾವಳಿಯವರೆಂದು ತಿಳಿದುಕೊಂಡಿದ್ದರೆ ಅವರ ಮಹಿಮೆ ಮತ್ತು ತಮ್ಮ ನಿಂದನೆಯನ್ನು ಏಕೆ ಮಾಡುತ್ತಿದ್ದರು? ಮಹಿಮೆ ಹಾಡುವಾಗ ಅವರನ್ನು ಪವಿತ್ರರೆಂದು, ಮಹಿಮೆ ಮಾಡುವವರು ತಮ್ಮನ್ನು ಅಪವಿತ್ರರೆಂದು ತಿಳಿದುಕೊಳ್ಳುತ್ತಾರೆ. ಪಾವನರಿಂದ ಮತ್ತೆ ಪತಿತರಾಗುತ್ತಾರೆ ಎಂದು ತಂದೆ ತಿಳಿಸಿದ್ದಾರೆ. ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ. ಯಾರೆಲ್ಲ ಪಾವನರಾಗಿದ್ದಾರೋ ಅವರು ಮತ್ತೆ ಪತಿತರಾಗಲೇಬೇಕು. ಮೊಟ್ಟ ಮೊದಲು ಆರಂಭದಲ್ಲಿ ಯಾರೇ ಪಾವನರಿದ್ದರೋ ಅವರೇ ಮತ್ತೆ ಪತಿತರಾಗಿದ್ದಾರೆ. ಪಾವನರಾಗಿದ್ದವರೇ ಈಗ ಪತಿತರಾಗಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಈ ರಥವೂ ಪತಿತವಾಗಿದೆ. ರಥದ ಯಾವುದೇ ಮಹಿಮೆ ಇರುವುದಿಲ್ಲ. ನೀವು ಸ್ಕೂಲ್ನಲ್ಲಿ ಓದುತ್ತೀರಿ. ಅದರಲ್ಲಿ ನಂಬರ್ ವಾರ್ ಆಗಿ ಫಸ್ಟ್, ಸೆಕೆಂಡ್, ಥರ್ಡ್ ಕ್ಲಾಸ್ ಅಂತೂ ಇರುತ್ತಾರೆ. ನಮಗೆ ತಂದೆ ಓದಿಸುತ್ತಿದ್ದಾರೆ ಎಂದು ಈಗ ಮಕ್ಕಳು ತಿಳಿದುಕೊಳ್ಳುತ್ತಾರೆ. ಅದಕ್ಕಾಗಿಯೇ ಬರುತ್ತಾರಲ್ಲವೇ? ಅಂದರೆ ಓದಿಸುವುದಕ್ಕಾಗಿಯೇ ತಂದೆ ಬರುತ್ತಾರೆ. ಇಲ್ಲದಿದ್ದರೆ ಇಲ್ಲಿಗೆ ಬರುವ ಅವಶ್ಯಕತೆ ಏನಿದೆ? ಇವರೇನು ಗುರು, ಮಹಾತ್ಮ, ಮಹಾಪುರುಷ ಇತ್ಯಾದಿಯಲ್ಲ. ಇವರು ಸಾಧಾರಣ ಮನುಷ್ಯ ಶರೀರವಾಗಿದೆ. ಅದು ಸಹ ಬಹಳ ಹಳೆಯ ಶರೀರವಾಗಿದೆ. ನಾನು ಬಹಳ ಜನ್ಮಗಳ ಅಂತ್ಯದಲ್ಲಿ ಪ್ರವೇಶ ಮಾಡುತ್ತೇನೆ. ಬೇರೆ ಇವರ ಮಹಿಮೆ ಏನೂ ಇಲ್ಲ. ಕೇವಲ ನಾನು ಈ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ. ಆಗಲೇ ಇವರ ಹೆಸರು ಬರುತ್ತದೆ. ಇಲ್ಲದಿದ್ದರೆ ಪ್ರಜಾಪಿತ ಬ್ರಹ್ಮ ಎಲ್ಲಿಂದ ಬಂದರು? ಮನುಷ್ಯರು ಗೊಂದಲಕ್ಕೀಡಾಗುವುದು ಸಹಜವೇ. ಇದನ್ನು ತಂದೆಯೇ ಕುಳಿತು ತಿಳಿಸಿಕೊಡುತ್ತಾರೆ. ತಂದೆ ತಿಳಿಸಿದ ಕಾರಣ ನಿಮಗೂ ಅರ್ಥವಾಗಿದೆ. ಬ್ರಹ್ಮನ ತಂದೆ ಯಾರು? ಬ್ರಹ್ಮ, ವಿಷ್ಣು, ಶಂಕರರಿದ್ದಾರಲ್ಲವೇ? ಅವರಿಗೂ ತಂದೆ ಇರಲೇಬೇಕಲ್ಲವೇ? ಬ್ರಹ್ಮ, ವಿಷ್ಣು, ಶಂಕರರು ಸಹ ಕೆಳಗಿನ ಲೋಕದಲ್ಲಿದ್ದಾರೆ. ಇವರ ರಚಯಿತ ಶಿವಬಾಬಾ ಎಂದು ಅವಶ್ಯವಾಗಿ ಹೇಳಬೇಕಾಗುತ್ತದೆ. ಆಗ ಬುದ್ಧಿ ಮೇಲೆ ಹೋಗುತ್ತದೆ. ಪರಮಧಾಮದಲ್ಲಿರುವ ಪರಮಪಿತ ಪರಮಾತ್ಮನ ರಚನೆ ಇವರಾಗಿದ್ದಾರೆ. ಬ್ರಹ್ಮ, ವಿಷ್ಣು, ಶಂಕರ ಅವರುಗಳ ಕರ್ತವ್ಯ ಬೇರೆ ಬೇರೆಯಾಗಿದೆ. ಪರಸ್ಪರ 3-4 ಜನರಿದ್ದರೂ ಎಲ್ಲರ ಕರ್ತವ್ಯ ತಮ್ಮದೇ ಆಗಿರುತ್ತದೆ. ಪ್ರತಿಯೊಬ್ಬರ ಪಾತ್ರ ತಮ್ಮ ತಮ್ಮದೇ ಆಗಿದೆ. ಎಷ್ಟೇ ಕೋಟಿಗಟ್ಟಲೆ ಪಾತ್ರಧಾರಿಗಳು ಇದ್ದರೂ ಆತ್ಮಗಳಂತೂ ಇದ್ದಾರಲ್ಲವೇ? ಆತ್ಮಗಳೆಲ್ಲ ಒಂದೇ ರೀತಿ ಇದ್ದಾರೆ. ಆದರೆ ಶರೀರ ಒಬ್ಬರದು ಇನ್ನೊಬ್ಬರಿಗೆ ಹೋಲಿಕೆಯಾಗುವುದಿಲ್ಲ. ಎಷ್ಟೊಂದು ಮನುಷ್ಯರಿದ್ದಾರೆ. ಈಗ ಚಕ್ರ ಪೂರ್ಣಗೊಂಡಿದೆ, ಅಂತ್ಯವಿದೆಯಲ್ಲವೇ? ನಂತರ ನೀವು ಸತ್ಯಯುಗದ ಕಡೆಗೆ ಹೋಗುವಿರಿ. ಮತ್ತೆ ಚಕ್ರ ಪುನರಾವರ್ತನೆ ಆಗಬೇಕಿದೆ. ತಂದೆ ಈ ಎಲ್ಲ ವಿಷಯಗಳನ್ನು ಭಿನ್ನ ಭಿನ್ನ ರೀತಿಯಲ್ಲಿ ತಿಳಿಸುತ್ತಿರುತ್ತಾರೆ. ಇದು ಹೊಸ ಮಾತೇನಲ್ಲ. ಕಲ್ಪದ ಹಿಂದೆಯೂ ತಿಳಿಸಿದ್ದೆ ಎಂದು ಹೇಳುತ್ತಾರೆ. ಬಹಳ ನೆನಪು ಮಾಡಬೇಕಿದೆ. ನೀವು ತಂದೆಯ ಪ್ರೀತಿಯ ಮಕ್ಕಳಾಗಿದ್ದೀರಲ್ಲವೇ? ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಿ.
ಮೊದಲು ನೀವು ಒಬ್ಬ ಶಿವನ ಭಕ್ತಿಯನ್ನೇ ಮಾಡುತ್ತಿದ್ದೀರಿ, ನಂತರ ವ್ಯಭಿಚಾರಿ ಭಕ್ತಿ ಆದ ಕಾರಣ ನಿಮ್ಮ ವೃತ್ತಿಯೂ ಸಹ ಕೆಳಗೆ ಇಳಿಯುತ್ತಾ ಬಂದಿದೆ. ಮೊದಲು ಎಲ್ಲರೂ ಒಬ್ಬರ ಪೂಜೆ ಮಾಡುತ್ತಿದ್ದರು, ಭೇದ ಭಾವದ ಮಾತೇ ಇರಲಿಲ್ಲ. ಈಗ ಎಷ್ಟು ಭೇದ ಭಾವವಿದೆ. ಇವನು ರಾಮನ ಭಕ್ತ, ಇವನು ಕೃಷ್ಣನ ಭಕ್ತ. ರಾಮನ ಭಕ್ತರು ಧೂಪ ಹಚ್ಚಿದರೆ ಕೃಷ್ಣನ ಭಕ್ತರು ಮೂಗು ಮುಚ್ಚಿಕೊಳ್ಳುತ್ತಾರೆ. ಇಂತಹ ಮಾತುಗಳು ಶಾಸ್ತ್ರಗಳಲ್ಲಿದೆ. ನಮ್ಮ ದೇವತೆ ದೊಡ್ಡವನು ಎಂದು ಅವರು ತಿಳಿದುಕೊಳ್ಳುತ್ತಾರೆ, ನಮ್ಮ ಕೃಷ್ಣ ದೇವತೆ ದೊಡ್ಡವನು ಎಂದು ಇವರು ತಿಳಿದುಕೊಳ್ಳುತ್ತಾರೆ. ನಮ್ಮ ಭಗವಂತ ದೊಡ್ಡವನು ಎಂದು ಅವರು ಹೇಳುತ್ತಾರೆ, ಇಬ್ಬರು ಭಗವಂತ ಎಂದು ತಿಳಿದುಕೊಂಡು ಬಿಡುತ್ತಾರೆ. ಹೀಗೆ ತಪ್ಪು ಆಗಿರುವ ಕಾರಣ ಎಲ್ಲರೂ ಅಧರ್ಮದ ಕೆಲಸವನ್ನೇ ಮಾಡುತ್ತಾರೆ. ಅವರಿಗೆ ಕೃಷ್ಣನ ಮೇಲೆ ದ್ವೇಷ, ಇವರಿಗೆ ರಾಮನ ಮೇಲೆ ದ್ವೇಷ. ದ್ವೇಷ ಮಾಡುತ್ತಾ ಮಾಡುತ್ತಾ ಏನು ಫಲಿತಾಂಶ ತೆಗೆದಿದ್ದಾರೆ? ರಾಮನನ್ನು ತ್ರೇತಾಯುಗಕ್ಕೆ, ಕೃಷ್ಣನನ್ನು ದ್ವಾಪರ ಯುಗಕ್ಕೆ ಕೊಂಡೊಯ್ದಿದ್ದಾರೆ. ತಾವೇನು ಮಾಡುತ್ತಿದ್ದೇವೆ ಎಂಬುದು ಅವರಿಗೆ ಅರ್ಥವೇ ಆಗುವುದಿಲ್ಲ. ಬುದ್ಧಿಯೇ ಇಲ್ಲ. ಈ ವಿಷಯವನ್ನು ತಂದೆಯೇ ತಿಳಿಸುತ್ತಾರೆ. ಭಕ್ತಿಯನ್ನು ಅಜ್ಞಾನ ಎಂದು ಕರೆಯಲಾಗುತ್ತದೆ. ಭಕ್ತಿ ಭಕ್ತಿಯಾಗಿದೆ, ಜ್ಞಾನ ಜ್ಞಾನವಾಗಿದೆ. ಜ್ಞಾನ ಸಾಗರ ಒಬ್ಬ ತಂದೆಯಾಗಿದ್ದಾರೆ. ಉಳಿದವರೆಲ್ಲರೂ ಭಕ್ತಿಯ ಸಾಗರರು. ಜ್ಞಾನದಿಂದ ಸದ್ಗತಿ, ಭಕ್ತಿಯಿಂದ ದುರ್ಗತಿಯಾಗುತ್ತದೆ. ಭಕ್ತಿಯ ಸಾಗರರೂ ಇದ್ದಾರೆ, ಬಹಳ ಭಕ್ತಿ ಮಾಡುವವರಿದ್ದಾರೆ. ಭಕ್ತಿಯಲ್ಲಿ ಎಷ್ಟೊಂದು ಮಗ್ನರಾಗಿರುತ್ತಾರೆ ಎಂದರೆ ಭಗವಂತನಿಗೆ ಯಾವುದೇ ನಾಮ ರೂಪವೇ ಇಲ್ಲ ಎಂದು ಹೇಳುತ್ತಾರೆ. ಅವರು ಕಲ್ಲು ಮುಳ್ಳು ಎಲ್ಲದರಲ್ಲೂ ಇದ್ದಾರೆ. ಎಷ್ಟು ಅಧೋಗತಿಗೆ ಬಿದ್ದು ಬಿಡುತ್ತಾರೆ ಎಂದರೆ ಭಕ್ತಿಯೂ ಸಹ ಕಮಾಲ್ ಮಾಡಿದೆ. ಇದೇನು ಹೊಸ ಮಾತಲ್ಲ ಎಂದು ತಂದೆ ತಿಳಿಸುತ್ತಾರೆ. ಈಗ ನೀವು ಜ್ಞಾನವಂತರಾಗಿದ್ದೀರಿ. ತಂದೆ ಸ್ವತಃ ತಮ್ಮ ಪರಿಚಯವನ್ನು ನೀಡಿದ್ದಾರೆ, ಇಡೀ ಚಕ್ರದ ಪರಿಚಯವನ್ನು ನೀಡಿದ್ದಾರೆ. ಇದನ್ನು ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಮಕ್ಕಳು ಸ್ವದರ್ಶನ ಚಕ್ರಧಾರಿಗಳು ಎಂದು ತಂದೆ ಹೇಳುತ್ತಾರೆ. ಪರಮಪಿತ ಅಂತೂ ಒಬ್ಬರೇ ಆಗಿದ್ದಾರೆ, ಉಳಿದವರೆಲ್ಲರೂ ಮಕ್ಕಳೇ ಆಗಿದ್ದಾರೆ. ಯಾರೂ ತಮ್ಮನ್ನು ಪರಮಪಿತ ಎಂದು ಕರೆದುಕೊಳ್ಳಲು ಸಾಧ್ಯವಿಲ್ಲ. ಪರಮಪಿತ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಲೌಕಿಕ ತಂದೆಯನ್ನು ಪರಮಪಿತ ಎಂದು ಕರೆಯುವುದಿಲ್ಲ, ತಮ್ಮನ್ನು ಪರಮಪಿತ ಎಂದು ಕರೆಯುವುದಿಲ್ಲ. ಸನ್ಯಾಸಿಗಳು ಶಿವೋಹಂ ಎಂದು ಹೇಳುತ್ತಾರೆ, ಅಂದರೆ ತಮ್ಮನ್ನು ಪರಮಪಿತ ಎಂದುಕೊಂಡಂತೆ. ಆದರೆ ಮನುಷ್ಯರು ಪರಮಾತ್ಮ ಆಗಲು ಸಾಧ್ಯವಿಲ್ಲ. ಯಾರು ಒಳ್ಳೆಯ ತಿಳುವಳಿಕೆಯುಳ್ಳ ಮನುಷ್ಯರಿದ್ದಾರೋ ಅವರು ತಿಳಿದುಕೊಳ್ಳುತ್ತಾರೆ, ಇದೆಷ್ಟು ದೊಡ್ಡ ಡ್ರಾಮಾ ಆಗಿದೆ. ಇದರಲ್ಲಿರುವ ಪಾತ್ರಧಾರಿಗಳು ಸದಾ ಪಾತ್ರವನ್ನು ಅಭಿನಯಿಸುತ್ತಲೇ ಇರುತ್ತಾರೆ. ಇದು ಅವಿನಾಶಿಯಾಗಿದೆ. ಆ ಚಿಕ್ಕ ಚಿಕ್ಕ ನಾಟಕಗಳು ವಿನಾಶವಾಗುತ್ತವೆ. ಇದು ಅನಾದಿ ಅವಿನಾಶಿಯಾಗಿದೆ. ಇದು ಎಂದು ಬಂದಾಗುವುದಿಲ್ಲ. ಅದ್ಭುತ ಅಲ್ಲವೇ? ಆತ್ಮ ಎಷ್ಟು ಚಿಕ್ಕದಾಗಿದೆ. ಅದಕ್ಕೆ ಶರೀರ ತೆಗೆದುಕೊಳ್ಳುವ ಮತ್ತು ಬಿಡುವ ಹಾಗೂ ಪಾತ್ರ ಅಭಿನಯಿಸುವ ಎಷ್ಟು ದೊಡ್ಡ ಪಾತ್ರ ಸಿಕ್ಕಿದೆ. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ. ಒಂದು ವೇಳೆ ಇವರಿಗೆ ಯಾರಾದರೂ ಗುರು ಹೇಳಿಕೊಟ್ಟಿದ್ದರೆ ಅವರ ಅನುಯಾಯಿಗಳು ಇನ್ನೂ ಇರುತ್ತಿದ್ದರಲ್ಲವೇ? ಕೇವಲ ಒಬ್ಬ ಫಾಲೋವರ್ ಇದ್ದರೆ ಏನು ಪ್ರಯೋಜನ? ಯಾರು ಪೂರ್ತಿ ಫಾಲೋ ಮಾಡುತ್ತಾರೋ ಅವರೇ ಅನುಯಾಯಿಗಳು. ಇವರ ಡ್ರೆಸ್ ಇತ್ಯಾದಿ ಅವರಂತಿಲ್ಲ, ಅಂದರೆ ಬ್ರಹ್ಮ ಬಾಬಾ ಅವರಂತೆ ಬಟ್ಟೆ ಹಾಕ್ಕೊಂಡಿಲ್ಲ. ಇವರು ಶಿಷ್ಯ ಎಂದು ಯಾರು ಹೇಳುತ್ತಾರೆ? ತಂದೆಯೇ ಕುಳಿತು ಓದಿಸುತ್ತಿದ್ದಾರೆ. ತಂದೆಯನ್ನೇ ಫಾಲೋ ಮಾಡಬೇಕಿದೆ. ಹೇಗೆ ಮೆರವಣಿಗೆ ಇರುತ್ತದೆಯಲ್ಲವೇ? ಶಿವನ ಮೆರವಣಿಗೆ ಎಂದು ಹೇಳುತ್ತಾರೆ. ಇದು ನಮ್ಮ ಮೆರವಣಿಗೆ ಎಂದು ಬಾಬಾ ಹೇಳುತ್ತಾರೆ. ನೀವೆಲ್ಲರೂ ಭಕ್ತನೀಯರು, ನಾನೇ ಭಗವಂತ. ನೀವೆಲ್ಲರೂ ವಧುಗಳು, ನಾನೇ ವರ ಎಂದು ಶಿವಬಾಬಾ ಹೇಳುತ್ತಾರೆ. ನಿಮ್ಮೆಲ್ಲರನ್ನೂ ಶೃಂಗಾರ ಮಾಡಿಕೊಂಡು ಕರೆದುಕೊಂಡು ಹೋಗಲು ಬಾಬಾ ಬಂದಿದ್ದಾರೆ.
ಅಂದ ಮೇಲೆ ಎಷ್ಟು ಖುಷಿಯಾಗಬೇಕು. ಈಗ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ಬೇರೆ ಯಾರಿಗೂ ಇದು ತಿಳಿದೇ ಇಲ್ಲ. ಅವರೆಲ್ಲರೂ ಗೊತ್ತಿಲ್ಲ ಗೊತ್ತಿಲ್ಲ, ನೇತಿ ನೇತಿ ಎಂದು ಹೇಳುತ್ತಾ ಬಂದರು. ಅಂದ ಮೇಲೆ ಅವರು ನಾಸ್ತಿಕರು ಆಗಿದ್ದಾರಲ್ಲವೇ? ಯಾರು ತಿಳಿದುಕೊಂಡಿದ್ದಾರೋ ಅವರೇ ಆಸ್ತಿಕರು. ನೀವು ಬ್ರಾಹ್ಮಣರ ಹೊರತಾಗಿ ಇಡೀ ಜಗತ್ತಿನಲ್ಲಿ ಯಾರೂ ಆಸ್ತಿಕರಿಲ್ಲ. ನೀವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗುತ್ತೀರಿ. ಆಗ ಪವಿತ್ರ ರಾಜ್ಯ ಸಿಗುತ್ತದೆ. ನಾನು ಅಂತ್ಯದಲ್ಲಿ ಬರುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ. ಪಾವನ ಪ್ರಪಂಚದ ಸ್ಥಾಪನೆ ಮತ್ತು ಪತಿತ ಪ್ರಪಂಚದ ವಿನಾಶ ಮಾಡಲು ಬನ್ನಿರಿ ಎಂದು ನನ್ನನ್ನು ಕರೆಯುತ್ತೀರಿ. ಆದ್ದರಿಂದ ನನಗೆ ಮಹಾಕಾಲ ಎಂದು ಕರೆಯುತ್ತಾರೆ. ಮಹಾಕಾಲನ ಮಂದಿರಗಳೂ ಇವೆ. ಕಾಲನನ್ನಂತೂ ನೋಡಿದ್ದೀರಿ. ಶಿವನಿಗೆ ಕಾಲ ಎಂದು ಕರೆಯುತ್ತಾರೆ ಅಲ್ಲವೇ? ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿರಿ ಎಂದು ಕರೆಯುತ್ತಾರೆ. ಆತ್ಮಗಳನ್ನು ಕರೆದುಕೊಂಡು ಹೋಗುತ್ತಾರೆ. ಬೇಹದ್ದಿನ ತಂದೆ ಎಷ್ಟೊಂದು ಜನರನ್ನು ಕರೆದುಕೊಂಡು ಹೋಗಲು ಬರುತ್ತಾರೆ. ಕಾಲರಿಗೂ ಕಾಲ ಮಹಾಕಾಲ ಎಲ್ಲ ಆತ್ಮಗಳನ್ನು ಪವಿತ್ರ ಹೂವಿನಂತೆ ಮಾಡುತ್ತಾರೆ. ಗುಲ್ಗುಲ್ ಆದರೆ, ಹೂ ಆದರೆ ನಂತರ ತಂದೆಯು ತನ್ನ ಮಡಿಲಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಒಂದು ವೇಳೆ ಪವಿತ್ರರಾಗದಿದ್ದರೆ ಆಗ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ವ್ಯತ್ಯಾಸ ಅಂತೂ ಇದೆ ಅಲ್ಲವೇ? ಪಾಪಗಳು ಉಳಿದುಕೊಂಡರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಪದವಿಯೂ ಹಾಗೆಯೇ ಸಿಗುತ್ತದೆ. ಆದ್ದರಿಂದ ಮಧುರಾತಿ ಮಧುರ ಮಕ್ಕಳೇ, ಬಹಳ ಮಧುರವಾಗಿರಿ ಎಂದು ತಂದೆ ತಿಳಿಸುತ್ತಾರೆ. ಕೃಷ್ಣ ಎಲ್ಲರಿಗೂ ಎಷ್ಟು ಮಧುರ ಅನಿಸುತ್ತಾನೆ. ಕೃಷ್ಣನನ್ನು ಎಷ್ಟು ಪ್ರೀತಿಯಿಂದ ತೂಗುತ್ತಾರೆ. ಧ್ಯಾನದಲ್ಲಿ ಕೃಷ್ಣನನ್ನು ಚಿಕ್ಕ ಮಗುವಿನ ರೂಪದಲ್ಲಿ ನೋಡಿ ಮಡಿಲಲ್ಲಿ ಕೂರಿಸಿಕೊಂಡು ಪ್ರೀತಿಸುತ್ತಾರೆ. ವೈಕುಂಠಕ್ಕೆ ಹೋಗುತ್ತಾರೆ. ಅಲ್ಲಿ ಕೃಷ್ಣನನ್ನು ಚೈತನ್ಯ ರೂಪದಲ್ಲಿ ನೋಡುತ್ತಾರೆ. ಭಕ್ತಿ ಮಾರ್ಗದಲ್ಲಿಯೂ ಸಾಕ್ಷಾತ್ಕಾರವಾಗುತ್ತದೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಿಜವಾಗಿಯೂ ವೈಕುಂಠ ಬರುತ್ತಿದೆ. ನಾವು ಭವಿಷ್ಯದಲ್ಲಿ ಹೀಗೆ ಆಗುತ್ತೇವೆ. ಶ್ರೀಕೃಷ್ಣನ ಮೇಲೆ ಏನೆಲ್ಲ ಕಳಂಕ ಹಾಕಿದ್ದಾರೋ ಅವೆಲ್ಲವೂ ಸುಳ್ಳು. ಆರಂಭದಲ್ಲಿ ನೀವು ಮಕ್ಕಳಿಗೂ ಬಹಳ ಸಾಕ್ಷಾತ್ಕಾರಗಳಾಗಿದ್ದವು. ನಂತರ ಕೊನೆಯಲ್ಲಿಯೂ ಬಹಳಷ್ಟು ಮಾಡುತ್ತೀರಿ. ಜ್ಞಾನ ಎಷ್ಟು ರಮಣೀಕವಾಗಿದೆ, ಎಷ್ಟು ಖುಷಿ ಇರುತ್ತದೆ. ಭಕ್ತಿಯಲ್ಲಿ ಏನೂ ಖುಷಿ ಇರುವುದಿಲ್ಲ. ಜ್ಞಾನದಲ್ಲಿ ಎಷ್ಟು ಸುಖವಿದೆ ಎಂದು ಭಕ್ತಿಯಲ್ಲಿರುವವರಿಗೆ ಗೊತ್ತಿರುವುದಿಲ್ಲ. ಹೋಲಿಕೆ ಮಾಡಲಾಗುವುದಿಲ್ಲ. ಮೊದಲು ನೀವು ಮಕ್ಕಳಿಗೆ ಈ ನಶೆ ಏರಿರಬೇಕು. ತಂದೆಯ ಹೊರತಾಗಿ ಈ ಜ್ಞಾನವನ್ನು ಯಾವುದೇ ಋಷಿ ಮುನಿ ಸನ್ಯಾಸಿಗಳು ಕೊಡಲು ಸಾಧ್ಯವಿಲ್ಲ. ಭಕ್ತಿ ಮಾಡುತ್ತಾ ಮಾಡುತ್ತಾ ಪತಿತರಾಗಿ ಬಿಟ್ಟಿದ್ದಾರೆ. ಪತಿತರನ್ನಾಗಿ ಮಾಡಿದವರು ಯಾರು? ರಾವಣ ಸಂಪ್ರದಾಯದವರು. ಗುರುಗಳು ಯಾರಿಗೂ ಮುಕ್ತಿ ಜೀವನ್ಮುಕ್ತಿಯ ದಾರಿಯನ್ನು ತೋರಿಸಲು ಸಾಧ್ಯವಿಲ್ಲ. ಎಲ್ಲರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ. ನಾನು ಪ್ರತಿ 5,000 ವರ್ಷಗಳ ನಂತರ ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನಿಮಗೆ ಡ್ರಾಮಾದ ರಹಸ್ಯವನ್ನು ತಿಳಿಸುತ್ತೇನೆ. ಹೇ ಆತ್ಮಗಳೇ, ಮಕ್ಕಳೇ, ನಾನು ನಿಮಗೆ ತಿಳಿಸುತ್ತೇನೆ ಎಂದು ಹೇಳುವುದಕ್ಕೆ ಆಗಲಿ ಯಾವುದೇ ಮನುಷ್ಯರು ಯಾರಿಗೂ ಗುರು ಆಗಲು ಸಾಧ್ಯವಿಲ್ಲ ಎಂದು ಈಗ ನಿಮಗೆ ಅರ್ಥವಾಗುತ್ತಿದೆ. ತಂದೆಗೆ ಮಾತ್ರ ಮಕ್ಕಳೇ ಮಕ್ಕಳೇ ಎಂದು ಹೇಳುವ ಅಭ್ಯಾಸವಿದೆ. ಇವರು ನನ್ನ ರಚನೆ ಎಂದು ಗೊತ್ತಿದೆ. ನಾನು ಎಲ್ಲರ ರಚಯಿತ ಎಂದು ಈ ತಂದೆಯೂ ಹೇಳುತ್ತಾರೆ. ನೀವೆಲ್ಲರೂ ಸಹೋದರ ಸಹೋದರರು. ಅವರಿಗೆ ಪಾತ್ರ ಸಿಕ್ಕಿದೆ. ಹೇಗೆ ಸಿಕ್ಕಿದೆ ಎಂಬುದನ್ನು ತಿಳಿಸಿಕೊಡುತ್ತಾರೆ. ಸನ್ಯಾಸಿಗಳು ಹೇಳಲು ಸಾಧ್ಯವಿಲ್ಲ. ಆತ್ಮನಲ್ಲಿಯೇ ಸಂಪೂರ್ಣ ಪಾತ್ರ ತುಂಬಿಕೊಂಡಿದೆ. ಎಷ್ಟೇ ಮನುಷ್ಯರು ಬರಲಿ 84 ಜನ್ಮಗಳಲ್ಲಿಯೂ ಒಂದೇ ರೀತಿಯ ರೂಪಲಕ್ಷಣಗಳು ಮುಖಲಕ್ಷಣಗಳು ಸಿಗಲು ಸಾಧ್ಯವಿಲ್ಲ. ಸ್ವಲ್ಪ ಸ್ವಲ್ಪ ಬದಲಾವಣೆ ಖಂಡಿತ ಇರುತ್ತದೆ.
ತತ್ವಗಳೂ ಸಹ ಸತೋ ರಜೋ ತಮೋ ಆಗುತ್ತವೆ. ಪ್ರತಿ ಜನ್ಮದ ಮುಖ ಒಂದು ಇನ್ನೊಂದಕ್ಕೆ ಹೋಲಿಕೆಯಾಗುವುದಿಲ್ಲ. ಇದೂ ಸಹ ಅರ್ಥ ಮಾಡಿಕೊಳ್ಳುವ ಮಾತುಗಳಾಗಿವೆ. ತಂದೆ ಪ್ರತಿನಿತ್ಯ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆಯ ಬಗ್ಗೆ ಎಂದಿಗೂ ಸಂಶಯ ಪಡಬೇಡಿ. ಸಂಶಯ ಮತ್ತು ನಿಶ್ಚಯ ಎರಡು ಅಕ್ಷರಗಳಿವೆ. ತಂದೆ ಎಂದರೆ ತಂದೆಯೇ, ಇದರಲ್ಲಿ ಸಂಶಯ ಅಂತೂ ಬರಲು ಸಾಧ್ಯವಿಲ್ಲ. ನಾನು ತಂದೆಯನ್ನು ನೆನಪು ಮಾಡಲು ಆಗುವುದಿಲ್ಲ ಎಂದು ಮಗು ಹೇಳಲು ಸಾಧ್ಯವಿಲ್ಲ. ನೀವು ಪದೇ ಪದೇ ಹೇಳುತ್ತೀರಿ ಯೋಗ ಜೋಡಣೆ ಆಗುವುದಿಲ್ಲ ಎಂದು. ಯೋಗ ಎಂಬ ಅಕ್ಷರ ಸರಿಯಲ್ಲ. ನೀವು ರಾಜ ಋಷಿಗಳಾಗಿದ್ದೀರಿ, ರಾಜಯೋಗಿಗಳಲ್ಲ. ಋಷಿ ಎಂಬ ಅಕ್ಷರ ಪವಿತ್ರತೆಯದ್ದಾಗಿದೆ. ನೀವು ರಾಜ ಋಷಿಗಳಾಗಿದ್ದೀರಿ ಅಂದ ಮೇಲೆ ಅವಶ್ಯವಾಗಿ ಪವಿತ್ರರೇ ಆಗುತ್ತೀರಲ್ಲವೇ? ಸಣ್ಣ ವಿಷಯದಲ್ಲಿ ಫೇಲ್ ಆದರೆ ರಾಜ ಪದವಿ ಸಿಗುವುದಿಲ್ಲ. ಅವರು ಪ್ರಜೆಗಳಲ್ಲಿ ಹೋಗುತ್ತಾರೆ. ಎಷ್ಟು ನಷ್ಟ ಉಂಟಾಗುತ್ತದೆ. ನಂಬರ್ ವಾರ್ ಪದವಿಗಳಂತೂ ಇವೆಯಲ್ಲವೇ? ಒಬ್ಬರ ಪದವಿ ಇನ್ನೊಬ್ಬರಿಗೆ ಸಿಗುವುದಿಲ್ಲ. ಇದು ಬೇಹದ್ದಿನ ಮಾಡಲ್ಪಟ್ಟ ಡ್ರಾಮಾ ಆಗಿದೆ. ಬೇಹದ್ದಿನ ಡ್ರಾಮಾ ಹೇಗೆ ರಿಪೀಟ್ ಆಗುತ್ತದೆ ಎಂದು ತಂದೆಯನ್ನು ಬಿಟ್ಟರೆ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಹಾಗಾದರೆ ನೀವು ಮಕ್ಕಳಿಗೆ ಎಷ್ಟು ಖುಷಿಯಾಗುತ್ತದೆ? ಹೇಗೆ ತಂದೆಯ ಬುದ್ಧಿಯಲ್ಲಿ ಎಲ್ಲ ಜ್ಞಾನವಿದೆಯೋ ಹಾಗೆ ನಿಮ್ಮ ಬುದ್ಧಿಯಲ್ಲಿಯೂ ಇದೆ. ಬೀಜ ಮತ್ತು ವೃಕ್ಷವನ್ನು ತಿಳಿದುಕೊಳ್ಳಬೇಕಿದೆ. ಮನುಷ್ಯ ಸೃಷ್ಟಿರೂಪಿ ಬೇಹದ್ದಿನ ವೃಕ್ಷ ಇದಾಗಿದೆ. ಇದಕ್ಕೆ ಆಲದ ಮರದ ಉದಾಹರಣೆಯು ಅಕ್ಯುರೇಟ್ ಆಗಿದೆ. ನಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮದ ಮೂಲ ಕಾಂಡ ಏನಿತ್ತೋ ಅದು ಈಗ ಪ್ರಾಯಃ ಲೋಪವಾಗಿದೆ ಎಂದು ನಿಮ್ಮ ಬುದ್ಧಿಯೂ ಹೇಳುತ್ತದೆ. ಉಳಿದ ಎಲ್ಲ ಧರ್ಮಗಳಿಗೆ ಎಷ್ಟೊಂದು ರೆಂಬೆ ಕೊಂಬೆಗಳು ಟೊಂಗೆಗಳು ನಿಂತಿವೆ. ಡ್ರಾಮಾ ಅನುಸಾರ ಇವೆಲ್ಲವೂ ಆಗಲೇಬೇಕಿದೆ. ಡ್ರಾಮಾದಲ್ಲಿ ಇದೆಲ್ಲವೂ ನಿರ್ಧಾರಿತವಾಗಿದೆ. ಇದರಲ್ಲಿ ದ್ವೇಷ ಬರುವುದಿಲ್ಲ. ನಾಟಕದಲ್ಲಿ ಎಂದಾದರೂ ಪಾತ್ರಧಾರಿಗಳಿಗೆ ದ್ವೇಷ ಬರುತ್ತದೆಯೇ? ನೀವು ಪತಿತರಾಗಿದ್ದೀರಿ, ಮತ್ತೆ ಪಾವನರಾಗಲೇಬೇಕು ಎಂದು ತಂದೆ ಹೇಳುತ್ತಾರೆ. ನೀವು ಎಷ್ಟು ಸುಖವನ್ನು ನೋಡುತ್ತೀರೋ ಅಷ್ಟು ಸುಖ ಬೇರೆ ಯಾರೂ ನೋಡಲು ಸಾಧ್ಯವಿಲ್ಲ. ನೀವು ಹೀರೋಯಿನ್ ಆಗಿದ್ದೀರಿ. ವಿಶ್ವದ ಮೇಲೆ ರಾಜ್ಯಭಾರ ಮಾಡುವವರಾಗಿದ್ದೀರಿ ಅಂದ ಮೇಲೆ ಅಪಾರ ಖುಷಿ ಇರಬೇಕಲ್ಲವೇ? ಒಳ್ಳೆಯದು. ಆತ್ಮಿಕ ಬಾಪ್ ದಾದಾ ಮಾತ್ ಪಿತಾರವರ ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ವಿಶ್ವ ಕಲ್ಯಾಣಕಾರಿ ಭವ. ನೀವು ಮಕ್ಕಳು ಇತರರ ಸೇವೆ ಮಾಡುತ್ತಾ ಸ್ವಯಂನ ಸೇವೆಯನ್ನೂ ಮಾಡಿಕೊಳ್ಳಿರಿ. ಇತರರ ಸೇವೆ ಮಾಡುತ್ತಾ ತಮ್ಮನ್ನು ಮರೆತು ಬಿಡುವುದು ಅಥವಾ ತಮ್ಮ ಸೇವೆ ಮಾಡುತ್ತಾ ಇತರರನ್ನು ಮರೆತು ಬಿಡುವುದು ಹೀಗಾಗಬಾರದು. ಎರಡರ ಬ್ಯಾಲೆನ್ಸ್ ಬೇಕು. ಇಂಥವರಿಗೆ ವಿಶ್ವ ಕಲ್ಯಾಣಕಾರಿ ಎಂದು ಹೇಳಲಾಗುತ್ತದೆ. ಮಾತೆಯರು ಅಥವಾ ಶಕ್ತಿ ಸೈನ್ಯದವರು ಶಕ್ತಿ ರೂಪದಿಂದ ಸೇವೆಯಲ್ಲಿ ಉಪಸ್ಥಿತರಿರುತ್ತೀರಾ? ಸ್ವಯಂನಲ್ಲಿ ಬಲಹೀನತೆ ಇದ್ದರೆ ಆಗ ಸೇವೆಯಲ್ಲಿಯೂ ಬಲಹೀನತೆ ಉಂಟಾಗುತ್ತದೆ. ಆದ್ದರಿಂದ ಶಕ್ತಿ ಸ್ವರೂಪರಾಗಿ ಸೇವೆ ಮಾಡಿರಿ, ಆಗ ಸಫಲತೆ ಸಿಗುತ್ತದೆ. ನಿಮ್ಮನ್ನು ಸಾಧಾರಣ ತಾಯಂದಿರೆಂದು ತಿಳಿದುಕೊಳ್ಳಬೇಡಿರಿ, ಜಗನ್ಮಾತೆಯರು ಎಂದು ತಿಳಿದುಕೊಳ್ಳಿರಿ. ಜಗತ್ ಮಾತೆ ಎಂದರೆ ವಿಶ್ವ ಕಲ್ಯಾಣಕಾರಿ. ಒಳ್ಳೆಯದು. ಓಂ ನಮಃ ಶಿವಾಯ.